ನಮ್ಮ ಹಲವಾರು ಆತ್ಮೀಯರು ನನಗೆ ಯಾವಾಗ್ಲೂ ಹೇಳ್ತಾ ಇದ್ರು, ಮಂಗಳೂರಿಗೋಸ್ಕರ, ನಮ್ಮ ತುಳು ಭಾಷೆಗೋಸ್ಕರ ಒಂದು ಸಿನಿಮಾ ಮಾಡಬೇಕು ಅಂತ. ಒಳ್ಳೆ ಸ್ಕ್ರಿಪ್ಟ್ಗಳನ್ನು ಹುಡುಕ್ತಾ ಇದ್ವಿ, ನೋಡ್ತಾ ಇದ್ವಿ. ನಾನು ಇವ್ರಿಗೂ ಹೇಳಿದ್ದೆ. ಹೋದ ವರ್ಷ ನನಗೊಂದು ಒಳ್ಳೆ ಸ್ಕ್ರಿಪ್ಟು ಸಂದೀಪ್ ಮೋಹನ್ ಭಟ್ಕಳ್ ಅಂತ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅವರು ಸಂದೀಪ್ನ ಕರ್ಕೊಂಡು ಬಂದು ನೆರೇಷನ್ ಕೊಡಿಸಿದ್ರು. ತುಂಬಾ ಇಷ್ಟ ಆಯ್ತು ನನಗೆ. ನಾವೇನು ಹುಡುಕ್ತಾ ಇದ್ವಿ ಒಂದು ಒಳ್ಳೆ ಸ್ಕ್ರಿಪ್ಟನ್ನ ಅಂತ ಒಂದು ಸ್ಕ್ರಿಪ್ಟ್ ಸಿಕ್ಕಿದಾಗ ಪ್ಲಾನ್ ಮಾಡಿದೆ. ನಾನು ಇವ್ರಿಗೆ ಹೇಳಿದೆ, ಗಣೇಶ್ ಅವ್ರಿಗೆ, ನಾನು ಈ ತರ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ. ಮಾಡು ಅಂತ ಪ್ರತಿ ಹಂತದಲ್ಲೂ ಗಣೇಶ್ ನನ್ನ ಜೊತೆ ನಿಂತ್ಕೊಂಡು ಒಂದು ಸ್ಕ್ರಿಪ್ಟ್ ಕರೆಕ್ಷನ್ ಆಗ್ಲಿ, ಸಂದೀಪ್ ಜೊತೆ ಸೇರ್ಕೊಂಡು ಏನೇನ್ ಕರೆಕ್ಷನ್ ಆಗ್ಬೇಕು ಎಲ್ಲಾನು ಮಾಡ್ಕೊಟ್ಬಿಟ್ಟು ಒಂದು ಸ್ಟಾರ್ಟ್ ಆಗಿದ್ದು ಒಂದು ನಾರ್ಮಲ್ ಸಿನಿಮಾ ಅಂತ ಹೇಳಿ, ಓಕೆ ಒಂದು ಚಿಕ್ಕದಾಗಿ ಮಾಡೋಣ ಅಂತ. ಬಟ್ ಈ ಮಟ್ಟಿಗೆ ಹೋಗುತ್ತೆ, ಒಂದು ನಾವು ಕಾಶ್ಮೀರ ಎಲ್ಲ ಹೋಗಿ ಶೂಟ್ ಮಾಡ್ತೀವಿ, ಈ ತರ ಸಿಂಗರ್ಸ್ ಗಳನ್ನೆಲ್ಲ ಕರ್ಕೊಂಡ್ ಬಂದು ಹಾಡಿಸ್ತೀವಿ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅಲ್ಲ, ನಿಮ್ಮಿಂದಾನೇ ಆಗಿದ್ದು, ಡೋಂಟ್ ವರಿ ಅದೆಲ್ಲ. ಯಾಕಂಗೆ ಇಲ್ಲ, ನಿಜವಾಗ್ಲು ಅಂದ್ರೆ ನಾರ್ಮಲ್ ಕನ್ನಡ ತುಳು ಅಂತ ಹೇಳ್ಬಿಟ್ಟು ಶುರು ಮಾಡ್ಬಿಟ್ಟು ವಿ ಗಾಟ್ ಜಸ್ಕರಣ್ ಅವರು, ಜಸ್ಸಿ ಗಿಫ್ಟ್ ಅವರು, ಹರಿಕೃಷ್ಣ ಅವರು, ನನ್ನ ಲಿರಿಕ್ಸ್ ಬರ್ದಿದ್ದು ಸಿಂಪಲ್ ಸುನ್ನಿ, ಅರಸು ಅಂತಾರೆ, ಚೇತು, ನಮ್ಮ ಭರ್ಜರಿ ಚೇತು, ಅನೂಪ್ ಭಂಡಾರಿ, ಅಂದ್ರೆ ಎಲ್ಲರೂ ಸೇರ್ಕೊಂಡು ಬಂದ್ಬಿಟ್ರಿ ಈ ಸಿನಿಮಾ ಮಾಡುವಾಗ. ನನಗೆ ಅದು ಒಂದು ದೊಡ್ಡ ಸಪೋರ್ಟ್ ಸಿಕ್ಕದಂಗ ಆಯ್ತು. ಅಫ್ಕೋರ್ಸ್ ಗಣೇಶ್ ಅವರಿಂದ ಅದೆಲ್ಲ ಆಯ್ತು. ಪ್ರತಿ ಹಂತದಲ್ಲೂ ಲಿರಿಕ್ಸ್ ಇವ್ರ ಹತ್ರ ಬರ್ಸೋಣ, ಇವ್ರು ಚೆನ್ನಾಗಿ ಬರೀತಾರೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಅನೂಪ್ ಅವರು ಮಂಗಳೂರಿನವರೇನೆ, ಅವ್ರು ಬರೆದು ಕೊಟ್ರು ನನಗೆ ಲಿರಿಕ್ಸ್ ನ. ಬಟ್ ಅಫ್ಕೋರ್ಸ್ ಮಂಗಳೂರಿನವ್ರನ್ನೆಲ್ಲ ಯೂಸ್ ಮಾಡಿದೆ. ಸುನಿ ಕನ್ನಡದ ಲಿರಿಕ್ಸ್ ಬರ್ದಿದ್ದು. ಸೊ ಇದೇ ತರ ಒಂದೊಂದು ಹಂತದಲ್ಲೂ ದೊಡ್ಡ ರೀತಿ ಆಗ್ತಾ ಹೋಯ್ತು ಸಿನಿಮಾ. ನಾನು ಅನ್ಕೊಂಡಿರ್ಲಿಲ್ಲ ಈ ಮಟ್ಟಿಗೆ ಒಂದ್ ಮಾಡ್ಕೊಂಡು ಹೋಗ್ತೀವಿ ನಾವು ಅಂತ. ಆಮೇಲೆ ಕಾಶ್ಮೀರ್ ಶೂಟಿಂಗ್ ಅಂತ, ತುಳು ಸಿನಿಮಾಗೆ ಇದು ಹೊಸ್ತೇನೆ. ಯಾಕಂದ್ರೆ ಕಾಶ್ಮೀರ್ ಅಂತ ಕಡೆ ಎಲ್ಲ ನಾವು ತುಳು, ಮಂಗಳೂರಿಂದ ಆಚೆ ಬಂದು ಐ ಥಿಂಕ್ ತುಳು ಮಾಡಿರ್ಲಿಲ್ಲ ಇಲ್ಲಿವರೆಗೂ. ಸೊ ಇದೊಂದು ಫ್ರೆಶ್ ಆಗಿ ಗಣೇಶ್ ಸೈಡ್, ಓಕೆ ನಾನು ಹೆಂಗು ಶೂಟಿಂಗ್ ಹೋಗ್ತಾ ಇದ್ದೀನಿ, ಬಾ ನನ್ನ ಜೊತೆ ನೀನು ಶೂಟಿಂಗ್ ಮುಗಿಸ್ಕೊಂಡ್ಬಿಡು ಅಂತ. ಅಲ್ಲೂ ನನ್ಗೊಂದು ದೊಡ್ಡ ಹೆಲ್ಪ್ ಆಯ್ತು. ಇವತ್ತು ತುಳು ಸಿನಿಮಾಗೆ ಒಂದು ಕಾಶ್ಮೀರಲ್ಲಿ ಶೂಟಿಂಗ್ ಮಾಡಿರೋದು, ಅದು ಇಷ್ಟು ಚೆನ್ನಾಗಿ ಬಂದಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಶೂಟ್ ಮಾಡಿಕೊಟ್ರು ನಮ್ಗೆ ಗಣೇಶ್ ಅವರು. ಪ್ರತಿ ಹಂತದಲ್ಲೂ ನಾನು ಅವರು ಅಂತಾನೆ ಹೇಳ್ಬೇಕು. ಇಲ್ಲ, ಅದಕ್ಕೆ ಅವರೇ ಕಾರಣ. ಸೊ ಈ ತರ ಆಗ್ತಾ ಬಂತು. ಒಂದು ಚಿಕ್ಕ ಸಿನಿಮಾ ಅಂತ ಅನ್ಕೊಂಡು ಗೋಲ್ಡನ್ ಮೂವೀಸ್ ಇಂದ ಹೊಸೊಬ್ರಿಗೆ ನಾವು ಸಿನಿಮಾ ಮಾಡಬೇಕು ಅಂತ, ಯಾಕಂದ್ರೆ ಇಲ್ಲಿವರೆಗೂ ನಾವು ಗಣೇಶ್ ಜೊತೆನೆ ಮಾಡ್ತಾ ಇದ್ದಿದ್ದು ಸಿನಿಮಾ. ಹೊಸೊಬ್ರಿಗೆ ಮಾಡಬೇಕು ಅಂತ ಸಿನಿಮಾ ಇದ್ದಿದ್ದು, ಅದು ಈ ಮಟ್ಟಿಗೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾನು ಕೂಡ. ಮೊನ್ನೆ ತಾನೇ ನೋಡಿದ್ವಿ, ಇವರು ನೋಡಿದ್ರು. ನಾನು ಜಾಸ್ತಿ ಏನು ಹೇಳಲ್ಲ ಸಿನಿಮಾ ಬಗ್ಗೆ. ಒಂದು ಒಳ್ಳೆ ಸಿನಿಮಾ ಮಾಡಿದೀನಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರುತ್ತೆ ಅಂತ ಅನ್ಕೊಂಡಿದೀನಿ. ಪ್ರೀತಿ ಅಂತೂ ಇದೆ ಡೆಫಿನೆಟ್ಲಿ, ನನಗೆ ಗೊತ್ತು. ಇಷ್ಟು ವರ್ಷ ಆದ್ಮೇಲೆ ನಿಮ್ಮೆಲ್ಲರನ್ನು ಭೇಟಿಯಾಗೋ ಒಂದು ಚಾನ್ಸ್ ಸಿಕ್ತು. ಇವತ್ತಿಗೂ ಅದು ಹೊಸ್ತು ಅನ್ಸುತ್ತೆ ನನಗೆ. ಪ್ರತಿ ಆಫ್ಟರ್ ಮಳೆಯಲ್ಲಿ ಜೊತೆಲಿ ಕೂಲ್ ಎಲ್ಲರೂ ಹಂಗೆ ಕಾಣಿಸ್ತಾ ಇದ್ದಾರೆ ಅಂತೆಲ್ಲ ನಮ್ಮ ಅಲ್ವಾ. ಗೀತಾ ನಂತರ ಪ್ರೆಸ್ ಮೀಟ್ಗೆ ಅಂತ ನಾನು ವೇರ್ ಐ ಪರ್ಸನಲಿ ಇಂಟ್ರಾಕ್ಟೆಡ್ ವಿತ್ ಎವ್ರಿ ಒನ್. ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ.